ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಕೆಲವೊಂದಷ್ಟು ಯೂಟ್ಯೂಬರ್ಸ್ಗಳು ಮತ್ತು ಯೂಟ್ಯೂಬ್ಗಳು ತಾವೇ ಸುಪ್ರೀಂ ಕೋರ್ಟ್ ಅನ್ನೋ ಹಾಗೆ ಡಿಸಿಷನನ್ನು ಕೊಟ್ಟುಬಿಟ್ಟು ಆಲ್ರೆಡಿ ರೀನೀಟ್ ಆಗ್ತದೆ, ಅದಕ್ಕೆ ನಮ್ಮ ಕೋರ್ಸನ್ನು ಪರ್ಚೇಸ್ ಮಾಡಿ ಅನ್ನೋ ಲೆವೆಲ್ಲಿಗೂ ಕೂಡ ಹೋಗ್ತಾ ಇದ್ದಾರೆ. ಕನ್ನಡದಲ್ಲಿ ಅಂಥವ್ರು ಯಾರೂ ಇಲ್ಲ, ಬಟ್ ಹಿಂದಿಯಲ್ಲಿ ಬಹಳಷ್ಟು ಯೂಟ್ಯೂಬರ್ಸ್ಗಳು ನೀವು ನೋಡ್ತಾ ಹೋದ್ರಿ ಅಂತಂದರೆ ಫಸ್ಟ್ ಅವ್ರು ಹೇಳೋದೆ ಅಥವಾ ಫಸ್ಟ್ ಒಂದು ಥಂಬ್ನೇಲ್ ಹಾಕೋದೆ ಕ್ಲಿಕ್ ಬೈಟ್ಸ್ ಥಂಬ್ನೇಲ್, ಅಂದರೆ ನಿಮ್ಮನ್ನು ದಾರಿ ತಪ್ಪಿಸುವಂತಹ ಥಂಬ್ನೇಲನ್ನು ಹಾಕ್ತಾರೆ. ಅದಾದಮೇಲೆ ನೀವು ನೋಡ್ತಾ ಹೋದಾಗೆ ನಿಮ್ಗೆ ಗೊತ್ತಾಗ್ತದೆ, ಅವರೇ ಡಿಸೈಡ್ ಮಾಡಿಬಿಡ್ತಾರೆ. ಸೊ ಜುಲೈ 8ಗೆ ಸುಪ್ರೀಂ ಕೋರ್ಟ್ದವರು ರೀನೀಟನ್ನು ಆರ್ಡರ್ ಮಾಡ್ತಾರೆ. ಸೊ ನೀವು ಈಗಲೇ ನಮ್ಮ ಒಂದು ಕೋರ್ಸನ್ನು ಪರ್ಚೇಸ್ ಮಾಡಿ, ಮುಂದೆ ರೀನೀಟ್ ಆರ್ಡರ್ ಆಗಲಿಲ್ಲ ಅಂದರೆ ಅರ್ಧ ದುಡ್ಡನ್ನು ವಾಪಸ್ ಕೊಡ್ತೀವಿ. ಸೊ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈವನ್ ಒಂದಷ್ಟು ಮಂದಿ ಅಂತೂ ಬಹಳ ಮುಂದೆ ಹೋಗಿ ಟೈಮ್ ಟೇಬಲ್ ಕೊಡ್ತಾ ಇದ್ದಾರೆ, 1 ತಿಂಗಳು ಟೈಮ್ ಟೇಬಲ್, ಈ ರೀತಿಯಾಗಿ ಓದಿ ರೀನೀಟಿಗೆ ಪ್ರಿಪೇರ್ ಆಗಿ ಅಂಥೇಳಿ. ಸೊ ಇವರು ಯಾರೂ ಕೂಡ ಸುಪ್ರೀಂ ಕೋರ್ಟ್ ಅಲ್ಲ ಅನ್ನೋದು ಅವರಿಗೂ ಕೂಡ ಗೊತ್ತಿರಬೇಕು. ಅಟ್ಲೀಸ್ಟ್ ಆ ಒಂದಷ್ಟು ವಿಡಿಯೋಸ್ಗಳನ್ನು ನೋಡಿ ತಮ್ಮ ತಲೆಯಲ್ಲಿ ಹುಳವನ್ನು ಬಿಟ್ಟುಕೊಂಡು ತಮ್ಮ ತಲೆಯನ್ನು ಕೆಡಿಸ್ಕೊಂಡು ಕುಳಿತುಕೊಳ್ಳುವಂಥ ವಿದ್ಯಾರ್ಥಿಗಳು ಮತ್ತು ಪಾಲಕರಿಗೂ ಗೊತ್ತಿರಬೇಕು, ಅದು ಸುಪ್ರೀಂ ಕೋರ್ಟ್ ಅಲ್ಲ. ನಿನ್ನೆ ಸುಪ್ರೀಂ ಕೋರ್ಟ್ ಅವರು ಹೇಳಿರುವಂಥದ್ದು ಡೆಫಿನೆಟ್ಲಿ ಕರೆಕ್ಟ್ ಆಗಿದೆ. 0.01% ತಪ್ಪಾಗಿದ್ರೂ ಕೂಡ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದ್ದಾರೆ. ಎಳ್ಳಷ್ಟು ಅಕ್ರಮವನ್ನು ನಾವು ಸಹಿಸೋದಿಲ್ಲ ಅನ್ನೋದು ಕೂಡ ಹೇಳಿದ್ದಾರೆ. ಬಟ್ ರೀನೀಟ್ ಮಾಡಿಸ್ತೀವಿ ಅಂತ ಎಲ್ಲ ಹೇಳಿದಾರಾ? ಗೊತ್ತಿರಲಿ, ಫಸ್ಟು ಕಾಮನ್ ಸೆನ್ಸ್ ಇಟ್ಟುಕೊಂಡು ಪ್ರಾಕ್ಟಿಕಲಿ ಥಿಂಕ್ ಮಾಡಿ. ಎಮೋಷ್ನಲಿ ಏನು ಡಿಸಿಷನ್ನ ತಗೊಳ್ಳೋದಕ್ಕೆ ಹೋಗಬೇಡಿ. ಪ್ರಾಕ್ಟಿಕಲಿ ಹೇಗೆ ಥಿಂಕ್ ಮಾಡಿ ಅಂದರೆ, ನಮ್ಮ ದೇಶದಲ್ಲಿ 25 ಲಕ್ಷ ಜನ ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆದಿದ್ದಾರೆ. ಆ 25 ಲಕ್ಷ ವಿದ್ಯಾರ್ಥಿಗಳಿಗೆ ಮತ್ತೆ ರೀನೀಟನ್ನು ಮಾಡಬೇಕು ಅಂದರೆ ಮಿನಿಮಮ್ ಪೀರಿಯಡ್ ಆಫ್ 2 ಮಂತ್ ನಮಗೆ ಬೇಕು. ಯಾಕೆ ಅಂತ ಅಂದರೆ, ಮೊದಲು ಅರ್ಥ ಮಾಡ್ಕೊಳ್ಳಿ, ಇದಕ್ಕೆ ಸಪ್ರೇಟ್ ಆದ ಕ್ವಶನ್ ಪೇಪರ್ ಸೆಟ್ ಮಾಡೋದಕ್ಕೆ ಕಮಿಟಿಯನ್ನು ಪ್ರಿಪೇರ್ ಮಾಡಬೇಕು. ಯಾವಾಗಲೂ ಹಿಂದಿನ ವರ್ಷದ್ದು ಅದಕ್ಕೂ ಹಿಂದಿನ ವರ್ಷದ್ದು ಪ್ರಿಪೇರ್ ಮಾಡಿದ್ದನ್ನು ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಅದಾದಮೇಲೆ ಎಕ್ಸಾಮ್ ಸೆಂಟರ್ಸ್ಗಳನ್ನು ಸೆಟ್ ಮಾಡಬೇಕು. ಎಕ್ಸಾಮ್ ಸೆಂಟರ್ಸ್ಗಳನ್ನ ಸೆಟ್ ಮಾಡೋದಕ್ಕೆ ಇದೇನು ಅವ್ರ ಮನೆ ಕಲ್ಯಾಣ ಮಂಟಪ ಅಲ್ಲ, ಅವ್ರ ಮನೆ ಕ್ಲಾಸ್ ರೂಮ್ ಅಲ್ಲ ಅದು. ಓಕೆ, ಸೊ ಅದಕ್ಕೆ ಮೊದಲು 2 ತಿಂಗಳು 1 ತಿಂಗಳ ಮುಂಚೆ ಕಾಲೇಜಸ್ಗಳಿಗೆ, ಸ್ಕೂಲ್ಗಳಿಗೆ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಿಗೆ ಲೆಟರನ್ನು ಕಳಿಸ್ಬೇಕು. ಈ ರೀತಿಯಾಗಿ ನಾವು ಎಕ್ಸಾಮನ್ನು ಮಾಡ್ತಾ ಇದ್ದೀವಿ, ನಿಮ್ಮ ಒಪ್ಪಿಗೆ ಪತ್ರವನ್ನು ಕೊಡಿ ಅಂಥೇಳಿ. ಇಲ್ಲಿ ಎಲ್ಲೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ದವರು ಕಂಪಲ್ಸರಿಯಾಗಿ ಮಾಡಲೇಬೇಕು ಅಂಥೇಳಿ ಹೊರೆಯನ್ನು ಹಾಕೋದಕ್ಕೆ ಸಾಧ್ಯ ಇಲ್ಲ. ಸೊ ಮೊದಲು ಎಕ್ಸಾಮಿನೇಷನ್ ಸೆಂಟರ್ಸ್ಗಳಿಂದ ಪರ್ಮಿಷನ್ ಸಿಗಬೇಕು. ಅಂದರೆ ಒಂದು ನಿರಪೇಕ್ಷಣಾ ಪ್ರಮಾಣ ಪತ್ರ ಅಂತ ನಾವು ಹೇಳ್ತೀವಿ, ಅಂದರೆ ಒಂದು ಪರ್ಮಿಷನ್ ಲೆಟರಿಗೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳು ಸೈನ್ ಮಾಡಬೇಕು. ಮೇ ತಿಂಗಳಲ್ಲಿ, ಮೇ ಫಸ್ಟ್ ವೀಕಲ್ಲಿ ಕಂಡಕ್ಟ್ ಮಾಡೋದು ಈಸಿ ಆಗಿತ್ತು. ಯಾಕಂತಂದರೆ ಯಾವುದೇ ಸ್ಕೂಲ್ಗಳು ಸ್ಟಾರ್ಟ್ ಆಗಿರಲಿಲ್ಲ, ಕಾಲೇಜಸ್ಗಳು ಸ್ಟಾರ್ಟ್ ಆಗಿರಲಿಲ್ಲ. ಆ ಕಾರಣದಿಂದ ಅವರಿಗೆ ಬೇಕಾದಷ್ಟು ಎಕ್ಸಾಮಿನೇಷನ್ ಸೆಂಟರ್ಗಳು ಸಿಕ್ಕಿತ್ತು. ಆದರೆ ಈಗ ಅದು ಹಾಗಿಲ್ಲ. ಎಲ್ಲ ಕಡೆ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಕಾಲೇಜ್ ಸ್ಟಾರ್ಟ್ ಆಗಿದೆ. ಅವರು ತಮ್ಮ ಟೈಮ್ ಟೇಬಲನ್ನು ನೋಡಿಕೊಂಡು, ಈವನ್ ದೋ ದೇ ಆರ್ ಕಂಡಕ್ಟಿಂಗ್ ದ ಎಕ್ಸಾಮಿನೇಷನ್ ಆನ್ ಸಂಡೇ, ಸೊ ಇವೆಲ್ಲ ನೋಡಿಕೊಂಡು ಪರ್ಮಿಷನ್ ಕೊಟ್ಟ ಮೇಲೆ ಎಕ್ಸಾಮಿನೇಷನ್ ಸೆಂಟರನ್ನು ಸೆಟ್ ಮಾಡಬೇಕು. ಮತ್ತು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಕೊಡಬೇಕು. ಎಕ್ಸಾಮಿನೇಷನ್ ಸೆಂಟರ್ ಏನಾದರೂ ಚೇಂಜ್ ಮಾಡೋದಕ್ಕೆ ಅವಕಾಶ ಇದೆಯಾ ಅದನ್ನು ಕೂಡ ಕೊಡಬೇಕು. ಇವೆಲ್ಲ ಆಗೋದಕ್ಕೆ ಮಿನಿಮಮ್ ಪೀರಿಯಡ್ ಆಫ್ 2 ಮಂತ್ಸ್ ಬೇಕು. ನೀವೇ ಯೋಚನೆ ಮಾಡಿ, ಈಗ ನಾವು ಜೂನ್ದಲ್ಲಿದ್ದೀವಿ, ಜುಲೈ ಆಗಸ್ಟ್ ಎಂಡಿಗೆ ಎಕ್ಸಾಮ್ ಮಾಡಿಬಿಟ್ಟು ರಿಸಲ್ಟ್ ಬಂದುಬಿಟ್ಟು, ಹಾಗಾದರೆ ಜನವರಿ ಫೆಬ್ರವರಿಯಲ್ಲಿ ಇವರು ಕೌನ್ಸಿಲಿಂಗ್ ಕಾಲೇಜ್ ಸ್ಟಾರ್ಟ್ ಮಾಡ್ತಾರಾ? ಇದು ವರ್ಸ್ಟ್ ಕೇಸ್ ನಾ ಥಿಂಕ್ ಮಾಡ್ತಾ ಇರೋದು. ಬಟ್ ನನಗೆ ಈಗಲೂ ಕೂಡ ನಾನು ಹೇಳ್ತಾ ಇದ್ದೀನಿ, 99.9999999% ರೀನೀಟ್ ಆಗೋದಿಲ್ಲ, ಆಗುವುದಕ್ಕೆ ಸಾಧ್ಯವೂ ಇಲ್ಲ. ಬಟ್ ಕೆಲವೊಂದಷ್ಟು ಯೂಟ್ಯೂಬರ್ಸ್ಗಳಾಗಲಿ ಅಥವಾ ಯೂಟ್ಯೂಬ್ ಚಾನಲ್ಗಳಾಗಲಿ ತಾವೇ ಸುಪ್ರೀಂ ಕೋರ್ಟ್ ಆಗಿಬಿಟ್ಟು, ತಾವೇ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿಬಿಟ್ಟು ಎಲ್ಲವನ್ನೂ ಜಡ್ಜ್ಮೆಂಟ್ ಅವರೇ ಕೊಡ್ತಾ ಇದ್ದಾರೆ. ಸೊ ನನ್ನ ಒಂದು ವಿನಂತಿ ಪಾಲಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ, ಇಂಥ ಯೂಟ್ಯೂಬ್ ಚಾನಲ್ಗಳನ್ನು ನೋಡೋದನ್ನು ಬಂದ್ ಮಾಡಿ. ಸೊ ಪೇಪರ್ಗಳನ್ನು, ಇಂತಹ ವಿಷಯಗಳು ನೀಡ್ತಾ ಇರುವಂಥ ಪೇಪರ್ಗಳು ನೋಡೋದನ್ನು ಬಂದ್ ಮಾಡಿ. ಸೊ ಅದು ಏನೇ ಇದ್ದರೂ ಕೂಡ ಜುಲೈ 8ಗೆ ಸುಪ್ರೀಂ ಕೋರ್ಟಲ್ಲಿ ಹಿಯರಿಂಗ್ ಇದೆ. ಅವತ್ತಿನ ದಿವಸ ಏನಾಗ್ತದ ಅಂತ ನೋಡೋಣಂತೆ. ಅಟ್ಲೀಸ್ಟ್ ಅಲ್ಲಿಯವರೆಗೆ ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳಿ. ಯಾವುದೇ ರೀತಿ ಚಿಂತೆ ಮಾಡೋದಾಗಲಿ ಏನೂ ಅವಶ್ಯಕತೆ ಇಲ್ಲ. ಹಾಗಾದ್ರೆ ನಾವು ಓದೋದಕ್ಕೆ ಸ್ಟಾರ್ಟ್ ಮಾಡಬೇಕಾ ಅನ್ನೋದು ಮತ್ತೊಂದು ಕ್ವಶನ್ನು. ಅದನ್ನು ನಾವು ಮಾಡಬೇಡಿ ನಾನು ಹೇಳೋದಿಲ್ಲ. ಬಟ್ ನಾನು ಹೇಳೋದಿಷ್ಟೇ, 99.9999% ರೀನೀಟ್ ಆಗೋದಿಲ್ಲ. ಓಕೆ, ಆದರೂ ಕೂಡ ಮಿನಿಮಮ್ ಪೀರಿಯಡ್ ಆಫ್ 1 ಮಂತ್, 1.5 ಮಂತ್, 2 ಮಂತ್ ನಿಮಗೆ ಕೊಡ್ತಾರೆ. ಸೊ ನೀವೇನಾದರೂ ಲಾಂಗ್ ಟರ್ಮಿಗೆ ಓದ್ತಾ ಇದ್ದೀರಿ ಅಂತ ಅಂದರೆ, ಸೇಫ್ ಸ್ಕೋರ್ ಇಲ್ಲದೆ ಇರೋರು ದಯವಿಟ್ಟು ನೀವು ಸ್ಟಾರ್ಟ್ ಮಾಡಿ. ಯಾರು ಈ ವರ್ಷ 640, 650 ಅಥವಾ ಒಂದು ಸೇಫ್ ಸ್ಕೋರ್ 580, 590 ಸ್ಕೋರ್ ಮಾಡಿಕೊಂಡು ಕುತ್ಕೊಂಡಿದ್ದೀರಿ, ಸೊ
ನೀವುಗಳು ಮತ್ತೆ ಬುಕ್ಕನ್ನು ತೆಗೆದುಕೊಂಡು ನಾನು ಓದ್ತೀನಿ ರೀನೀಟ್ಗೆ ಅಂದರೆ ಅದು ನಿಮ್ಮ ಹಣೆ ಬರಹ, ನಿಮ್ಮ ಡಿಸಿಷನ್, ನೀವು ತಗೊಳ್ಳಿ. ಬಟ್ ನನ್ನ ಕಡೆಯಿಂದ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀನಿ, ರೀನೀಟ್ ಆಗೋದಿಲ್ಲ. ಸೊ ನಿನ್ನೆ ಸುಪ್ರೀಂ ಕೋರ್ಟ್ ಹೇಳಿರೋದಿಷ್ಟೇ, ಯಾರದೇ ವಿದ್ಯಾರ್ಥಿ ಮೋಸ ಮಾಡಿಬಿಟ್ಟು ಒಳ್ಳೆಯ ಮಾರ್ಕ್ಸನ್ನು ತೆಗೆದುಕೊಂಡು ರ್ಯಾಂಕನ್ನು ತೆಗೆದುಕೊಂಡು ಡಾಕ್ಟರ್ ಆಗ್ತಾನೆ ಅಂತಂದರೆ ಆ ಒಬ್ಬ ವಿದ್ಯಾರ್ಥಿ ನಮ್ಮ ಸಮಾಜಕ್ಕೆ ಕಂಟಕ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಅವರು ಹೇಳಿರುವಂಥದ್ದು. ಸೊ ಅದಕ್ಕೆ NTA ಅವರ ಮೇಲೆ ನಾನು ನಿಮಗೆ ಆ್ಯಕ್ಷನ್ ತೊಗೊಳ್ಬೇಕಾಗ್ತದ, ಶಿಕ್ಷೆ ಕೊಡಬೇಕಾಗ್ತದ ಅನ್ನೋದನ್ನು ಕೂಡ ಹೇಳಿರುವಂಥದ್ದು. ಆಲ್ರೆಡಿ ಗ್ರೇಸ್ ಮಾರ್ಕ್ಸ್ ರದ್ದು ಮಾಡಿ 1563 ವಿದ್ಯಾರ್ಥಿಗಳಿಗೆ ಎಕ್ಸಾಮಿನೇಷನ್ ಬರೆಯೋದಕ್ಕೆ ಆರ್ಡರ್ ಕೊಟ್ಟಿದ್ದಾರೆ. 23ಕ್ಕೆ ಎಕ್ಸಾಮಿನೇಷನ್ ಇದೆ. ಸೊ ನೀವು ಹೇಳ್ಬೋದು ಸರ್ ಮತ್ತೆ 1563 ಮಂದಿ ಎಕ್ಸಾಮಿನೇಷನ್ ಹೆಂಗೆ ಕೊಟ್ಟರು, ಟೈಮ್ ಬೇಡವಾ ಅದಕ್ಕೆ? ಅದಕ್ಕೆ ಟೈಮ್ ಬೇಡ. 1563 ವಿದ್ಯಾರ್ಥಿಗಳನ್ನ ಒಂದೇ ಸೆಂಟ್ರಿಗೆ ಕರೆದು ಕೂಡ ಮಾಡ್ಬೋದು, 1-2 ಎಕ್ಸಾಮ್ ಸೆಂಟ್ರಲ್ಲಿ ವ್ಯವಸ್ಥೆ ಮಾಡಿ ಕೂಡ ಮಾಡ್ಬೋದು. ಅದು ದೊಡ್ಡ ವಿಷಯ ಅಲ್ಲ. ಅವ್ರಿಗೆ ಕ್ವಶನ್ ಪೇಪರ್ ಆಲ್ರೆಡಿ ಇದ್ದಿದ್ದೇ ಕೊಡ್ತಾರೆ, ಅದು ಕೂಡ ದೊಡ್ಡ ವಿಷಯ ಅಲ್ಲ. ಓಕೆ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಡೆಫಿನೆಟ್ಲಿ NTAಗೆ ಮುಂದಿನ ವರ್ಷಗಳಲ್ಲಿ ಭರ್ಜರಿ ಸರ್ಜರಿ ಆಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. NTAದವ್ರನ್ನ ವಜಾನು ಮಾಡ್ಬೋದು, ಮತ್ತೊಂದು ಎಕ್ಸಾಮಿನೇಷನ್ ಸೆಂಟರ್ನು ಅಂದರೆ ಏಜೆನ್ಸಿಯನ್ನು ಕೂಡ ಸೆಟ್ ಮಾಡ್ಬೋದು, ಏನು ಬೇಕಾದರೂ ಆಗ್ಬೋದು. ಬಟ್ ಮುಂದೆ ಏನಾಗ್ತದೆ ಅದ್ರ ಬಗ್ಗೆ ನಾವೀಗ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಬಟ್ ನಿನ್ನೆ ಸುಪ್ರೀಂ ಕೋರ್ಟ್ ಅವರು ಹೇಳಿರೋದು ಇಷ್ಟೇ, ಇದು ಈ ರೀತಿ ಆಗಬಾರ್ದು. 0.01% ಏನಾದರೂ ತಪ್ಪಿದ್ರು ಕೂಡ ಅದಕ್ಕೆ ಶಿಕ್ಷೆ ಆಗಲೇಬೇಕು. NTAದವರಿಗೆ ಖಡಕ್ಕಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸೊ ಚೀಮಾರಿಯನ್ನು ಹಾಕಿದ್ದಾರೆ. ಸೊ ಈ ಕೇಸಲ್ಲಿ NTAದವರ ಕಡೆಯಿಂದ ಸೊ ಏನು ಕ್ಲಾರಿಫಿಕೇಶನ್ ಬರ್ತದ ಅನ್ನೋದನ್ನು ಕಾದು ನೋಡಬೇಕು. ಬಟ್ ಬಹಳಷ್ಟು ಪ್ಲಿಯಾಗಳಾಗಿರ್ಬೋದು ಅಥವಾ PILಗಳಾಗಿರ್ಬೋದು ಏನಿದೆ ಇವೆಲ್ಲವೂ ಕೂಡ ಗೊತ್ತಿರಲಿ. ಸೊ ಜುಲೈ 8ಗೆ ಇದೆ. ಜುಲೈ 8ಗೆ ಒಂದು ದೊಡ್ಡ ತೀರ್ಪು ಬರುವಂಥದ್ದಿದೆ. ಅದು ಯಾವುದರ ಪರವಾಗಿ ಬೇಕಾದರೂ ಬರ್ಬೋದು. ಆದರೆ ಎಲ್ಲ 25 ಲಕ್ಷ ವಿದ್ಯಾರ್ಥಿಗಳಿಗೆ ರೀನೀಟ್ ಬಗ್ಗೆ ಬರುವಂಥ ಸಾಧ್ಯತೆಗಳು ಡೆಫಿನೆಟ್ಲಿ ಇಲ್ಲ. ಇಂಥ ಸ್ಕ್ಯಾಮ್ಗಳಾಗಲಿ, ಪೇಪರ್ ಔಟ್ ಆಗಿರೋದಾಗಲಿ, ಇಂತಹ ಪೇಪರ್ ಔಟ್ ಆಗಿರೋದು ಎಲ್ಲೆಲ್ಲಿ ಆಗಿದೆ ಅಲ್ಲಲ್ಲಿ ಮಾಡ್ಬೋದೇ ಹೊರತು ಎಲ್ಲ ವಿದ್ಯಾರ್ಥಿಗಳಿಗೆ ಮಾಡುವಂತಹ ಯಾವುದೇ ಲಕ್ಷಣಗಳು ಇಲ್ಲ. ಸೊ ನಿನ್ನೆ CBIದವರು ತನಿಖೆಗೆ ಆಗಬೇಕು ಅಂಥೇಳಿ ಎಲ್ಲರೂ ಕೂಡ ಆಕಾಂಕ್ಷಿಗಳು ಸುಪ್ರೀಂ ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಬಟ್ ಎಲ್ಲೂ ಕೂಡ ಕೋರ್ಟ್ದವರು ನಾವು ಇದನ್ನು CBIಗೆ ಕೊಡೋಣಂತೆ ಅಥವಾ ಸೆಂಟರ್ದವರಾಗಲಿ ಯಾರೂ ಕೂಡ ಹೇಳಿಲ್ಲ. ಬಟ್ ಸೆಂಟರ್ ಮಿನಿಸ್ಟರ್ ಏನಿದ್ದಾರೆ ಅವರು ಡೆಫಿನೆಟ್ಲಿ ಹೇಳಿದ್ದಾರೆ. ಸೊ ಇದು ತಪ್ಪಾಗಿದೆ, NTAದವರಿಂದ ತಪ್ಪಾಗಿದೆ ಅನ್ನೋದನ್ನು ಅವರು ಹೇಳಿದ್ದಾರೆ. ಇದರ ಜೊತೆಗೆ ತಮಿಳ್ನಾಡವರು ಕೂಡ ಆಲ್ರೆಡಿ ನಮಗೆ ನೀಟ್ ಅವಶ್ಯಕತೆ ಇಲ್ಲ, ಬೇಡ ಅಂಥೇಳಿ ಅಪ್ಲಿಕೇಶನನ್ನು ಹಾಕಿದ್ದಾರೆ. ಬಟ್ ಅದು ಕ್ಲಿಯರ್ ಆಗಿಲ್ಲ. ಇಂತಹ ಕೇಸಲ್ಲಿ ಕರ್ನಾಟಕದವರು ಕೂಡ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ನೀಟ್ ನಮಗೆ ಅವಶ್ಯಕತೆ ಇಲ್ಲ, ನಾವೇ ಮಾಡ್ಕೋತೀವಿ, ಬಿಟ್ಬಿಡಿ ಅಂಥೇಳಿ. ಸೊ ಇವ್ಯಾವುದೂ ಕೂಡ ಫೈನಲ್ ಅಲ್ಲ. ಅದ್ರ ಜೊತೆಗೆ ರಾಹುಲ್ ಗಾಂಧಿಯವರು ನಮ್ಮ ಪ್ರಧಾನಿಯನ್ನು ಕೂಡ ಟೀಕಿಸಿದ್ದಾರೆ. ಸೊ ಅವೆಲ್ಲ ರಾಜಕೀಯವಾಗಿ ನಡೀತಾ ಇರ್ತದೆ. ಅದು ನಮಗೆ ನಾವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಅದರಲ್ಲಿ ಇಲ್ಲ. ಸೊ ನಾವು ಹೇಳೋದಿಷ್ಟೇ, CBI ತನಕ ಆಗ್ಬೋದು, ಆಗದೇ ಇರ್ಬೋದು. ಕೋರ್ಟ್ದವರು ಇನ್ನೂ ಕೂಡ ಡಿಸಿಷನ್ ಕೊಟ್ಟಿಲ್ಲ. ಬಟ್ ಕೆಲವೊಂದಷ್ಟು ಯೂಟ್ಯೂಬ್ಗಳು ತಾವೇ ಸುಪ್ರೀಂ ಕೋರ್ಟ್ ಆಗಿಬಿಟ್ಟಿದ್ದಾರೆ. ಅಂತಹ ಚಾನಲ್ಗಳನ್ನು ನೀವು ನೋಡಬೇಕಾ ನೋಡಬಾರ್ದಾ ಅನ್ನೋದು ಡಿಸಿಷನ್ ತಗೊಳ್ಳೋದು ನಿಮ್ಮದಾಗಿರ್ತದೆ. ಸೊ ವ್ಯೂಸ್ಗಳಿಗೆ ಮಾಡ್ಬೋದು ಅಥವಾ ತಮ್ಮ ಒಂದು ಕೋರ್ಸನ್ನು ಮಾರೋದಕ್ಕೆ ಆ ರೀತಿ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಅಂತಹ ಯಾವುದೇ ಆಮಿಷಗಳಿಗೆ ಒಳಗಾಗೋದಕ್ಕೆ ಹೋಗಬೇಡಿ. ಭಾಳ ಕಡಿಮೆ ದುಡ್ಡಿಗೆ ಕೋರ್ಸ್ ಕೊಡ್ತಾ ಇದ್ದಾರೆ ಅಂತೇಳಿ ತೊಗೊಳೋದಕ್ಕೆ ಹೋಗಬೇಡಿ. ಜಸ್ಟ್ ಇಮ್ಯಾಜಿನ್, ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಒಂದು 1000-2000 ಜನ 200 ರೂಪಾಯಿ 300 ರೂಪಾಯಿ ಕೋರ್ಸ್ ತೊಗೊಂಡ್ರು ಕೂಡ ಅವರು ಲಕ್ಷಾಧಿಪತಿಗಳಾಗಿಬಿಡ್ತಾರೆ. ಅಂತಹ ಸ್ಮಾಲ್ ಐಡಿಯಾಸ್ ತೊಗೊಂಡು ಮುಂದೆ ಬರ್ತಿರ್ತಾರೆ. ಬಟ್ ನಿಮ್ಮ ಒಂದು ತಲೆಯಲ್ಲಿ ಕ್ಲಿಯರ್ ಕಟ್ಟಾಗಿ ಇರಬೇಕು, ನಾನು ಏನು ಮಾಡಬೇಕು ಅಂಥೇಳಿ. ನಿಮಗೇನಾದರೂ ಅನ್ನಿಸ್ತದ 100% ಆಗ್ತದೆ, ಹಂಗಾದ್ರೆ ನಾನು ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ಖುಷಿಯಿಂದ ಮಾಡಿ, ಬೇಜಾರಿಂದ ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇಯರಿಗೆ ಓದೋದಕ್ಕೆ ಸ್ಟಾರ್ಟ್ ಮಾಡಬೇಕಾ ಅದನ್ನು ಕೂಡ ಮಾಡಿ, ರೈಟ್? ಸೊ ಇವೆಲ್ಲವೂ ಕೂಡ ನಿಮ್ಮ ಒಂದು ಡಿಸಿಷನ್ನಿಗೆ ಬಿಟ್ಟಿದ್ದು. ಸೊ ಬಟ್ ನನ್ನ ಒಂದು ಅಭಿಪ್ರಾಯ, ರೀನೀಟ್ ಆಗೋದಿಲ್ಲ. ಸುಪ್ರೀಂ ಕೋರ್ಟ್ ಅವರು ಜುಲೈ 8ಗೆ ಯಾವ ಡಿಸಿಷನ್ ಕೊಡ್ತಾರೆ ನೋಡೋಣಂತೆ. ಬಟ್ ಕೌನ್ಸಿಲಿಂಗ್ ಪ್ರೊಸೀಜರ್ಸ್ ಏನಿದೆ ಅದು ಜುಲೈ 1st ವೀಕ್ವರೆಗೆ ಸ್ಟಾರ್ಟ್ ಆಗೋದಿಲ್ಲ ಅನ್ನೋದು ಗೊತ್ತಿರಲಿ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.